ಇನ್ನೊಂದು ಮಾತು ಅವಳ ಬಗ್ಗೆ ಆಡಿದ್ರೆ ಕೃಷ್ಣ 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 ಬಿಡು, ಕೃಷ್ಣ ಬಿಡು ಅಣ್ಣ. ಪಾಪ ನೆಮ್ಮದಿಯಾಗಿದ್ರಿ, ನೆಮ್ಮದಿಯಾಗೇ ಇರಿ. ಇನ್ನೆಷ್ಟು ದಿನ ನೆಮ್ಮದಿಯಾಗಿರ್ತೀರ ಅಂತ ನಾನು ನೋಡ್ತೀನಿ. ಆಮೇಲೆ ಒಂದೊಂದೇ ನೆಮ್ಮದಿನ ಚೂರು ಚೂರು ಮಾಡಿ ನಾಯಿನರಿಗೆ ಹಂಚ್ಬಿಡ್ತೀನಿ. ಜೈ ಕೃಷ್ಣ ಸುಮ್ಮನೆ ಇರು ಪ್ಲೀಸ್. ತುಂಬಾ ಜಾಲಿಯಾಗಿದ್ದೀರಾ? ಖಾಲಿ ಆಗೋ ಟೈಮ್ ದೂರ ಇಲ್ಲ. ನೀನು ಪಲ್ಟಿ ಹೊಡೆದ್ರು ನಮ್ಮ ಮನೆಯವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಹೋಗಲ್ಲ. ದೇವಸ್ಥಾನದಿಂದ ವಾಪಸ್ ಬರ್ತಾ ಅಲ್ಲಿ ಪ್ರಸಾದ ಕೇಳಿದ್ರು. ಪ್ರಸಾದ ಕೊಟ್ಬಿಟ್ಟು ಅಲ್ಲೇ ಮರ್ತ್ಬಿಟ್ಟು ಬಂದೆ. ಆಮೇಲೆ ಹೋಗಿ ತಗೊಂಬರ್ತೀನಿ. ಕೃಷ್ಣ, ಅವನ ಕಾರಲ್ಲಿ ಪೂಜೆ ಬುಟ್ಟಿ ಇತ್ತು. ಬುಟ್ಟಿನ ಹ್ಞೂ, ಡ್ಯಾಶ್ ಬೋರ್ಡ್ ಮೇಲಿತ್ತು. ಅವನ್ ಯಾವ ದೇವಸ್ಥಾನಕ್ಕೆ ಹೋಗಿ ಬರೋ ಅಂತಾರ ಕಾಣಿಸ್ತಾನೆ. ಯಾವುದೋ ನಾಟಕ ಮಾಡಕ್ಕೆ ಇಟ್ಕೊಂಡಿರ್ತಾನೆ. ಇರುತ್ತಲ್ಲ, ಅದು ಇದು ಕೆಲಸ ಮಾಡಿದಾಗ ಈ ಥರ ಒಳ್ಳೆಯವನು ಅಂತ ಹೇಳ್ಸ್ಕೊಳ್ಳೋದಕ್ಕೆ ಕೆಲವು ಸಾಮಾನುಗಳು, ಅದಕ್ಕೆ ಹಾಕಿ ತದಕುವಾಗ ಇವೆಲ್ಲ ಯೂಸ್ ಆಗತ್ತೆ ಅಂತ ಹಿಡ್ಕೊಂಡಿದ್ದಾನೆ. ಸರಿ ಬಾ, ಅಣ್ಣ ಮತ್ತು ಅತ್ತಿಗೆಗೆ ಒಂದೊಳ್ಳೆ ಗಿಫ್ಟ್ ಕೊಡೋಣ. ಸರಿ, ಕಾಸ್ಟ್ಲಿದೆಲ್ಲ ಏನೂ ಬೇಡ. ಹನಿಮೂನ್ಗಮ್ಮ, ಹನಿಮೂನ್ ಗಿಫ್ಟು. ಆಯ್ತು, ತುಂಬಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಲ್ರೆಡಿ ಕುಟುಂಬದ್ದು ಈ ಲೆಕ್ಕಾಚಾರ ಎಲ್ಲ ಹಾಕೋದು ಕಲ್ತ್ಬಿಟ್ಟಿದ್ಯಾ? ಗುಡ್. ಎಕ್ಸ್ಕ್ಯೂಸ್ ಮೀ, ಬಿಗಿಯಾಗಿದ್ರೆ ಎಲ್ರಿಗೂ ಒಳ್ಳೇದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಯ್ತು ಬಾರಮ್ಮ. ಅಯ್ಯ, ಮಿತ್ರ, ವಾಟ್ ಎ ವಂಡರ್ಫುಲ್. ನೀನು ನಿಲ್ಲಿ. ನಿನ್ಗೋಸ್ಕರನೇ ಕಾಯ್ತಿದ್ದೆ ಕೃಷ್ಣ. ಕ್ವಾರ್ಟರ್ ಅಂತ ಕರೀದೆ, ಕೃಷ್ಣ ಅಂತ ಬೇರೆ ಕರೀತಾ ಇದೆಯಾ? ನನಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ? ಏನು ವಿಷಯ? ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಕೃಷ್ಣ. ನಾನು ಏನೋ ಹೇಳಬೇಕಾಯ್ತಾ? ಏನದು? ನಿನಗೆ ಮಾತ್ರ ಕೇಳಿಸೋ ಹಾಗೆ ಹೇಳ ಅಥವಾ ಎಲ್ರಿಗೂ ಕೇಳಿಸೋ ಹಾಗೆ ಜೋರಾಗಿ ಕಿರ್ಚ್ಬಿಟ್ಟು ಹೇಳ? ಮೇಲಿಗೆ ಯಾಕೆ? ಜೋರಾಗಿ ಹೇಳು. ನಮಗೇನು ಭಯ. I love you Krishna, I love you Krishna, I love you Krishna, I love you Krishna, I love you Krishna. ಏನು ಹೇಳ್ದೆ? ಮತ್ತೆ ಹೇಳು. ನಿನ್ಗೇನ್ ಕ್ಯೂಡ ಕೃಷ್ಣ? ಪ್ರಪಂಚಕ್ಕೆ ಕೇಳಿಸೋಗಿ ಇನ್ನೂ ಜೋರಾಗಿ ಹೇಳ್ಬೇಕಾ? ಪ್ಲೀಸ್ ಇನ್ನೊಂದ್ಸಲ ಹೇಳು. ಅಣ್ಣ, ನಾನು ಈ ಕ್ಯೂಡನ್ನ ಲವ್ ಮಾಡ್ತಾ ಇದ್ದೀನಿ. ಮೇಡಮ್, ನಾನು ಇವನ್ನ ಪ್ರೀತಿ ಮಾಡ್ತಿದ್ದೀನಿ. ಅಣ್ಣ, ನಾನು ಇವನ್ನ ಪ್ರೀತಿ ಮಾಡ್ತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಕೇಳಿಸ್ತಾ ಇದೆಯಾ ಎಲ್ರಿಗೂ?
ಐ ಲವ್ ಯು ಟು ರುಕ್ಕು. ಐ ಲವ್ ಯು ಟು. ಅಯ್ಯೋ ದಿಮ್ಮುಂಡದೆ ನೀನಾ, ಆದರೂ ಪರವಾಗಿಲ್ಲ, ಒಳ್ಳೆ ಫೀಲ್ ಆಯಿತು. ದಪ್ಪ ದಪ್ಪಕ್ಕೆ ಮೆತ್ತಗೆ ರುಕ್ಕು ಇದ್ದಂಗೆ ಇದೆಯಾ. ಆದರೂ ಐ ಲವ್ ಯು ಕೃಷ್ಣ, ಐ ಲವ್ ಯು ಕೃಷ್ಣ, ಐ ಲವ್ ಯು ಕೃಷ್ಣ. ಏ ಪೋಲಿ ಮುಂಡದೆ ಕೃಷ್ಣ, ನಿನಗೇನೋ ಆಗಿರೋದು. ಆದರೂ ಕನ್ಸಲ್ಲಿ ಬಂದು ಐ ಲವ್ ಯು ಅಂತ ಹೇಳ್ಬಿಟ್ಲಲ್ಲ, ಅಷ್ಟು ಸಾಕು. ನೋಡೋದು ಎಲ್ಲರ ಮುಂದೆ ಏನು ಭಯ ಇಲ್ಲದೆ ಇಡೀ ಪ್ರಪಂಚಕ್ಕೆ ಕೇಳಿಸೋಂಗೆ ಐ ಲವ್ ಯು ಅಂತ ಹೇಳ್ಬಿಟ್ಲು. ಇನ್ನೇನೋ ಬೇಕು ಕೃಷ್ಣ ನಿನಗೆ? ರುಕು, ಇವತ್ತಿಗೆ ನೀನೇ ರುಕು. ಯಶು, ಯಶು, ಹಾಂ, ಯಾಕೆ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೀಯಾ? ಏನಾಯ್ತು ಅಂಥದ್ದು? ಇನ್ನೇನಾಗಕ್ಕೆ ಉಳಿದಿದೆ, ಯೋಚನೆ ಮಾಡಬೇಕಲ್ಲ. ಕಲ್ಯಾಣಿ ದಿಢೀರಂತ ಈ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಕೊಂಡ್ಲು ಅಂತಂದರೆ ಇದರ ಹಿಂದೆ ಏನೋ ದೊಡ್ಡ ಪ್ಲ್ಯಾನ್ ಮಾಡಿದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಇವತ್ತು ಅವಳು ಆಡಿದ ರೀತಿ, ನಡ್ಕೊಂಡಿದ್ದ ರೀತಿ, ಮಾತಾಡಿದ ರೀತಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಏನೋ ಸ್ಕೆಚ್ ಮಾಡ್ತಾ ಇದ್ದಾಳೆ ರಾಚಮ್ಮ. ಅವಳು ಏನು ಸ್ಕೆಚ್ ಮಾಡ್ತಾ ಇದ್ದಾಳೆ? ಅಂಥದ್ದೇನು ಹೇಳಿದ್ಲೇ ಆ ಪಾಪಸ್ ಕಳ್ಳಿ? ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಯಾರಾದರೂ ನೋಡಿಬಿಟ್ರೆ ಫೋನನ್ನು ಟಪ್ ಅಂತ ಕಟ್ ಮಾಡಿಬಿಡ್ತಾಳೆ. ಕೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ, ನಮ್ಮ ತಾಯಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಈಗಲೂ ಅಷ್ಟೇ, ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೋದಾಗ ನನ್ನ ನೋಡಿದ ತಕ್ಷಣ ಯಾರ ಜೊತೆನೋ ಮಾತಾಡ್ತಿದ್ಲು, ಫೋನ್ ಕಟ್ ಮಾಡಿಬಿಟ್ಲು. ಅವಳು ಮಾತಾಡ್ತಾ ಇರೋದು ಫ್ರೆಂಡ್ ಜೊತೆಲಲ್ಲ, ಬೇರೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ. ಯಾರ ಜೊತೆ? ಸೂರ್ಯಪ್ರಕಾಶ್ಗೆ ಒಂದು ಮಾತು ಹೇಳು, ಕಲ್ಯಾಣಿ ಬಗ್ಗೆ ನಂಗೆ ಭಯ ಆಗ್ತಿದೆ ಅಂತ ಹೇಳು. ಆಹಾ, ನೋಡ್ತಿದ್ಯಲ್ಲ ನೀನೇನೆ, ಅವನ ಹತ್ರ ಹೋಗಿ ಹೇಳೋದಕ್ಕಾಗುತ್ತಾ? ಅಣ್ಣನ ಹತ್ರ ಏನಾದರೂ ಹೇಳಿದ್ರೆ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನವನು. ಯಾವ ಪ್ರಯೋಜನನೂ ಇಲ್ಲ ರಾಚಮ್ಮ. ಏನೇ ಮಾಡೋದಿದ್ರು ನಾನೇ ಮಾಡಬೇಕು. ಅವಳು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೋಗ್ತಾ ಇರೋದು ವಿನಯ್ ಜೊತೆ ತಾನೇ?